ಆಲ್ಮೋಸ್ಟ್ 68 SKUsನ ನಾವು ಇಲ್ಲಿ ಲಾಂಚ್ ಮಾಡಿದ್ದೀವಿ ಇವತ್ತು. ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ಇವಾಗ ಏನು ರೆಗ್ಯುಲರ್ ಕುಕ್ಕರ್ ಇತ್ತು ಅದೇ ಕುಕ್ಕರ್ಗೆ ಕುಕ್ಕರ್ ವಿತ್ ಕಂಟೈನರ್ ಕೊಡ್ತಾ ಇದ್ದೀವಿ. ತುಂಬ ಜನ ಓಲ್ಡ್ ಇದಕ್ಕೆ ವಾಪಸ್ ಹೋಗ್ತಾ ಇದ್ದೀರಾ? ಖಂಡಿತವಾಗ್ಲೂ ಸರ್. ತುಂಬ ಜನ ಓಲ್ಡ್ ಏಜ್ ಆಗಿರೋರು ತುಂಬ ಜನ ಇವಾಗಲೂ ಕುಕ್ಕರ್ ವಿತ್ ಕಂಟೈನರ್ ಕೇಳ್ತಾರೆ. ಸೊ ನಾವು ಫೋರ್ಸ್ಫುಲಿ ಬೇರೆ ಬ್ರ್ಯಾಂಡಿಗೆ ಶಿಫ್ಟ್ ಮಾಡೋದಕ್ಕಿಂತ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನಮ್ಮ ಬ್ರ್ಯಾಂಡಲ್ಲೇ ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮ ಬ್ರ್ಯಾಂಡ್ ಬಿಟ್ಟು ಬೇರೆ ಹೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಇದು ಕುಕ್ಕರ್ ವಿತ್ ಕಂಟೈನರ್ ಬರುತ್ತೆ ಸರ್. ಇದು ಎಷ್ಟು ಲೀಟರ್ವರೆಗೂ ಸಿಗ್ಬೋದು ಸರ್? ಇದು ಅಗೇನ್ ನಮಗೆ 10.5 ಲೀಟರ್ವರೆಗೂ ಇದೆ. ಕುಕ್ಕರ್ ವಿತ್ ಕಂಟೈನರ್ ನಿಮಗೆ 8.5 ಲೀಟರ್ವರೆಗೂ ಸಿಗುತ್ತೆ. 10.5 ಅಂಡರ್ ಪ್ರೋಸೆಸ್ ಇದೆ, ಅದನ್ನು ನಿಮಗೆ ಹಾರ್ಡ್ಲಿ ಒಂದು 15-20 ಡೇಸಲ್ಲಿ ಸಿಕ್ಬಿಡುತ್ತೆ ಸರ್. ಓಕೆ, ಇದು ಕುಕ್ಕರ್ ವಿತ್ ಕಂಟೈನರ್ ಆಯಿತು ಸರ್. ಅಗೈನ್ ಇದು ಮಲ್ಟಿಪರ್ಪಸ್ ಕುಕ್ಕರ್. ಹಾಗೇನು ಹೇಳಬೇಕು ಅಂದರೆ ಇದರಲ್ಲಿ ನಿಮ್ಗೊಂದು ಸ್ಟೀಮರ್ ಕೊಡ್ತೀವಿ. ನೀವು ಕೆಳಗಡೆ ಏನು ಕುಕ್ಕರ್ ಇರುತ್ತೆ ಅದಕ್ಕೆ ನೀರು ಹಾಕ್ಕೊಂಡು ಮೇಲ್ಗಡೆ ಸ್ಟೀಮರ್ ಥರನೂ ಯೂಸ್ ಮಾಡ್ಬೋದು. ಒಂದು ಕುಕ್ಕರು, ಒಂದು ಸ್ಟೀಮರು, ಕಂಟೈನರ್, ಒಂದು ಕಂಟೈನರ್, 3 ಸೆಟ್ ಪೀಸ್ ಬರುತ್ತೆ. ಅಗೇನ್ ಇದರಲ್ಲಿ ಸೈಜಸ್ ಬರುತ್ತೆ. ಇದು 1.5 ಲೀಟರ್ ಕುಕ್ಕರ್ ಇದೆ, ಇದು 3 ಲೀಟರ್ ಕುಕ್ಕರ್ ಇದೆ. ಬೆಲ್ಲಿ ಪಾಟ್ ಅಂತ ಹೇಳಿ ಕರಿತೀವಿ. ಸೊ ಅಗೇನ್ ಇದರಲ್ಲಿ ನಮಗೆ ಕಡಾಯಿಗಳು ಸಿಗುತ್ತೆ. ಇನ್ನೊಂದು ನಾವು ಕ್ಯೂಟಾಗಿ ಮಿಲ್ಕ್ ವಾರ್ಮರ್ ಮಾಡಿದ್ದೀವಿ, ಕಾಫಿ ವಾರ್ಮರು. ಸೊ ಇದರಲ್ಲಿ ನಿಮಗೆ 12 ಸೆಂಟಿಮೀಟರಿಂದ ಹಿಡಿದು 18 ಸೆಂಟಿಮೀಟರ್ವರೆಗೂ ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ. ನೀವು ನೋಡ್ಬೋದು ಹ್ಯಾಂಡಲ್. ಅಗೇನ್ ಸರ್, ನಾನು ಹೇಳಿದಾಗೆ ಜೆಮ್ ಸೀರೀಸಲ್ಲಿ ನಮ್ಮದು ಕಂಪ್ಲೀಟ್ ರೇಂಜ್ ಸಿಗುತ್ತೆ. ಫ್ರೈ ಪ್ಯಾನ್ ಇದೆ, ಸಾಸ್ ಪ್ಯಾನ್ ಇದೆ, ಕಡಾಯಿಗಳಿದೆ, ಕಂಪ್ಲೀಟ್ ರೇಂಜ್ ನಮ್ಮ ಎಲ್ಲದರಲ್ಲೂ ಸಿಗುತ್ತೆ. ಹಾಗೇನು ಅದೇನೇ ಜಮ್ ಸೀರೀಸ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸರ್ ನಮ್ಮ ಹತ್ರ ಕ್ಯಾಸ್ರೋಲ್ಸ್ಗಳಿದೆ, ಡೀಪ್ ಕಡಾಯಿಗಳು ಇದೆ. ಕಂಪ್ಲೀಟ್ ನಿಮಗೆ ಇದು ವಿತ್ ಗ್ಲಾಸ್ ಲಿಡ್ಡು ವಿತ್ ಸ್ಟೀಲ್ ನಾಬು ಬರುತ್ತೆ. ನೀವು ಅಲ್ಲಿ ನೋಡಿ ಈ ಕಡೆ 2 ಸೈಜ್ ಇದೆ. ಒಂದು ರೆಗ್ಯುಲರ್ ಸೀರೀಸಲ್ಲಿ ನೋಡಿದ್ರೆ 28 ಸೆಂಟಿಮೀಟರು, ಇದು ಓಪಲ್ ಸೀರೀಸಲ್ಲಿ ನಿಮಗೆ 28 ಮತ್ತು 24. ಇದು ಬಂದು ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಗಂಡ ಹೆಂಡತಿ ಮಕ್ಕಳಿದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲ ನ್ಯೂಕ್ಲಿಯರಲ್ಲಿ ನಾನ್ ನ್ಯೂಕ್ಲಿಯರಿಗೆ ನೀವು ದೊಡ್ಡದು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದರಲ್ಲಿ ನಾವು ಯೂಶಲಿ ಮುಂಚೆ ಏನು ಮಾಡ್ತಾಯಿದ್ದೆವು ಅಂದರೆ ಇದೇ ಥರದ್ದು 3 ನಾಬ್ ಹಾಕ್ತಾಯಿದ್ದೋ ಲಿಫ್ಟ್ ಮಾಡೋಕ್ಕೆ. ನಾವು ಇಂಡಿಯಾದಲ್ಲಿ ಫಸ್ಟ್ ಟೈಮು ಇದ್ರ ಮೇಲೆ R&D ಮಾಡಿ ಇದನ್ನು ಏನಾದರೂ ಮಾಡಿ ಅವಾಯ್ಡ್ ಮಾಡಬೇಕು, ಬಿಸಿ ಇದ್ದಾಗ ತೆಗಿಯೋಕ್ಕಾಗಲ್ಲ, ಪ್ಲಸ್ 2 ಹ್ಯಾಂಡಲ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾವು ಡೆವಲಪ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು, ನೀವು ಒಳಗಡೆಯಿಂದ ಲಿಫ್ಟ್ ಮಾಡಬೇಕಾದ್ರೆ ಸಿಂಗಲ್ ಫಿಂಗರ್ ತೊಗೊಳ್ಬೇಕು. ಬೇಕಾದರೆ ನೀವು ಸಿಂಗಲ್ ಫಿಂಗರಲ್ಲಿ ಲಿಫ್ಟ್ ಮಾಡ್ಬೋದು. ಇಂಡಿಯಾದಲ್ಲಿ ನಾವು ಫಸ್ಟ್ ಟೈಮ್ ಡೆವಲಪ್ ಮಾಡಿದ್ದೀವಿ ಅಂತಾರೆ, ಸಿಂಗಲ್ ಫಿಂಗರಲ್ಲಿ ನೀವು ಲಿಫ್ಟ್ ಮಾಡ್ಬೋದು ಸರ್. ಅಗೈನ್ ಇದರಲ್ಲಿ ನಮ್ಮದು ಸ್ಟೀಮರ್ ಸೀರೀಸು. ಸೊ ಬಾಟಮ್ ರಿಮೇನ್ಸ್ ಬಂದು ಟ್ರೈಪ್ಲೆ, ವೇರಿಯಂಟು ಓನ್ಲಿ ಟ್ರೈಪ್ಲೆ. ಸೊ ಬಾಟಮ್ ರಿಮೇನ್ಸ್ ಟ್ರೈಪ್ಲೇನಲ್ಲೇ ಇರುತ್ತೆ. ಅದು ಬಿಟ್ಟು ನಿಮಗೆ ಸಿಂಗಲ್ ಟೈರ್ ಬೇಕಾ, ಸಿಂಗಲ್ ಟೈರ್ ಯೂಸ್ ಮಾಡ್ಬೋದು. ಇಲ್ಲ ಇದಕ್ಕೆ ನಾನು ಎಕ್ಸ್ಟೆಂಡ್ ಮಾಡ್ಕೋತೀನಿ ಅಂದರೆ 2 ಟೈರ್ ಯೂಸ್ ಮಾಡ್ಬೋದು. ಸೊ 1 or 1+1 ಬರುತ್ತೆ. ಆ್ಯಂಡ್ ನಾವು ಕ್ಲಿಪ್ ಆನ್ ಕುಕ್ಕರ್ ಮಾಡಿದ್ದೀವಿ. ಅಂದರೆ ಇವಾಗ ಇದು ಲಾಂಚ್ ಮಾಡಿರೋದು ಇವಾಗ? ಹೌದು, ಖಂಡಿತವಾಗ್ಲೂ ಈವೆಂಟಿಗೋಸ್ಕರನೇ ಲಾಂಚ್ ಮಾಡಿದ್ದೀವಿ. ಆ್ಯಂಡ್ ರೈಸ್ ಪಾಟ್ ಕೂಡ ಇದೆ. ಸೊ ಸ್ಟೀಮ್ ಆದಮೇಲೆ ನಿಮಗೆ ಪೋರ್ ಮಾಡೋದಕ್ಕೆ ಲಾಕಿಂಗ್ ಇರುತ್ತೆ, ಆಟೋ ಲಾಕ್ ಇರುತ್ತೆ ನೋಡಿ. ಈ ಥರ ಆದಮೇಲೆ ಇವಾಗ ಏನಾಗುತ್ತೆ, ರೆಗ್ಯುಲರಲ್ಲಿ ನೀವು ತೊಗೊಂಡು ಪೋರ್ ಮಾಡಬೇಕಾದ್ರೆ ಇದು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಅದು ಬೀಳೋಕ್ಕೆ ಯಾವುದೇ ಚಾನ್ಸಸ್ ಇರೋಲ್ಲ. ಕ್ಲಿಪ್ ಆನು ತುಂಬ ಬ್ರ್ಯಾಂಡ್ಗಳಿದಾವೆ ಮಾರ್ಕೆಟಲ್ಲಿ, ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಏನಿದೆ ಸರ್? ಖಂಡಿತವಾಗ್ಲೂ. ಆ್ಯಂಡ್ ಅಗೈನ್ ಬಂದು ಕ್ಲಿಪ್ ಆನಲ್ಲಿ ಮೇಜರ್ ಪಾರ್ಟ್ ಬಂದು ಲಿಡ್ ಅಷ್ಟೇ ಸರ್ ಇರೋದು. ಬಾಟಮಲ್ಲಿ ಏನೋ ಅಂತ ಮೇಜರ್ ಪಾರ್ಟ್ ಇರೋದಿಲ್ಲ, ಲಿಡ್ಡು. ಆ್ಯಂಡ್ ಲಿಡ್ ಅಗೈನ್ ಬಂದು ನಾವು ಇನ್ಹೌಸ್ ಮಾಡಿರೋದು. ನಮ್ಮ ಹತ್ರನೇ ಓನಾಗಿ ಬೇರೆ ಕಂಪ್ನಿಗಳಲ್ಲಿ ಔಟ್ಸೋರ್ಸ್ ಮಾಡ್ತಾರೆ, ಚೈನಾದಿಂದ ಇಂಪೋರ್ಟ್ ಮಾಡ್ತಾರೆ. ಇಲ್ಲಾಂದರೆ ಬೇರೆ ಯಾರು ಮೇಜರ್ ಲೀಡರ್ಸ್ ಇದ್ದಾರೆ ಲೀಡ್ಸ್ ಮಾಡೋರು ಅವ್ರ ಹತ್ರ ಸೋರ್ಸ್ ಮಾಡ್ತಾರೆ. ಬಟ್ ನಾವು ನಮ್ಮದೇ ಇನ್ಹೌಸಲ್ಲಿ ನಾವು ಡೆವಲಪ್ ಮಾಡಿರೋದು. ಅದು ಒಂದು ಇವಾಗ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಕಮೆಂಟ್ಗಳು ಹಾಕ್ಬೋದು ಈ ವಿಡಿಯೋ ನೋಡಿದ್ರೆ. ಈ ಥರ ಎಲ್ಲ ಮಾಡ್ತಾಯಿದ್ದಾರೆ, ಇದು ಹೊಸ ಬ್ರ್ಯಾಂಡು ಐಟಮ್ ಸಿಗುತ್ತಾ, ಇಲ್ಲ ಹೆಂಗೆ ಇದು, ಇಲ್ಲ 3 ದಿನ ಇದು 3 ದಿನ ಹೋಗೋ ಥರನಾ ಅನ್ನೋ ಥರ ಎಲ್ಲ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ಏನು ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಆ್ಯಕ್ಚುಲಿ ಬಂದು ನಾವು ಇಲ್ಲಿ ಟ್ರೇಡಿಂಗ್ಗೋಸ್ಕರ ಬಂದಿಲ್ಲ. ಚೆಫ್ಟಾನ್ ಅನ್ನೋದನ್ನು ಇಟ್ಕೊಂಡು ಇವಾಗ ಟ್ರೇಡಿಂಗ್ ಮಾಡಬೇಕು ಅನ್ನೋದಿದ್ರೆ ನಾವು 100 ರೂಪೀಸಿಗೆ ತಂದು 102 ರೂಪೀಸ್ 3 ರೂಪೀಸಿಗೆ ಸೆಲ್ ಮಾಡಿ ನಾವು ಟ್ರೇಡಿಂಗ್ ಮಾಡಿ ಲಾಭ ತೊಗೋಬೋದಿತ್ತು. ನಾವು ಆ ಥರ ಮಾಡ್ತಾಯಿಲ್ಲ. ನಮ್ಗೊಂದು ಪ್ರಾಡಕ್ಟಲ್ಲಿ ಇವಾಗ್ಲೂ ಸಮ್ ಪ್ರಾಡಕ್ಟಲ್ಲಿ ನಮಗೆ ಲಾಸ್ ಇದೆ, ಆದ್ರೂ ನಾವು ಆ ಪ್ರಾಡಕ್ಟ್ ಇಟ್ಕೊಂಡಿದ್ದೀವಿ. ಒಂದು ಪ್ರಾಡಕ್ಟಲ್ಲಿ ಲಾಭ ಜಾಸ್ತಿ ಇದೆ, ಅದೂ ಪ್ರಾಡಕ್ಟ್ ನಾವು ಇಟ್ಕೊಂಡಿದ್ದೀವಿ. ಸೊ ನಮಗೇನಿಲ್ಲ, ಕಸ್ಟಮರ್ಗೆ ಚೆಫ್ಟಾನ್ ಒಂದು ಮರದ ಕೆಳಗಡೆ ಕಂಪ್ಲೀಟು ಅವರಿಗೆ ಪ್ರಾಡಕ್ಟ್ ಸಿಗಬೇಕು. ಅಂಡರ್ 1 ಟ್ರೀ ಅವರಿಗೆ ಕಂಪ್ಲೀಟ್ ಎಲ್ಲ ರೇಂಜಸ್ಸು ಸಿಗಬೇಕು. ಅದೇ ನಮ್ಮ ಮೈನ್ ಮೋಟೋ. ಆ್ಯಂಡ್ ನೀವು ಎಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ, ಎಲ್ಲಿ ಸಿಗಲ್ಲ ಅಂತ ಕೇಳಿದ್ರಿ. ನಮ್ಮ ಸೌತ್ ಇಂಡಿಯಾದಲ್ಲಿ 12 ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, 1700 ಆ್ಯಕ್ಟಿವ್ ಡೀಲರ್ಸ್ ಇದ್ದಾರೆ. ಆ್ಯಕ್ಟಿವ್ ಡೀಲರ್ಸ್ ಮಂತ್ಲಿ ಬಿಲ್ ಮಾಡೋದು ಆ್ಯಕ್ಟಿವ್ ಡೀಲರ್ಸ್ ನಮ್ಮ ಹತ್ರ ಇದ್ದಾರೆ. ಸೊ ನೀವು ಯಾವುದೇ ಲೀಡಿಂಗ್ ನಿಯರ್ ಬೈ ಅಪ್ಲಯನ್ಸಸ್ ಆಗಿರ್ಬೋದು, ಇಲ್ಲ ಮೆಟಲ್ಸ್ ಶಾಪ್ ಆಗಿರ್ಬೋದು, ಕಿಚನ್ವರೆಗೆ ಹೋದ್ರೂ ನಮ್ಮ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ ಸರ್. ಇದು ನಮ್ಮದು ಬಂದು ಕುಕ್ಕರ್ ಸೀರೀಸು ಕಂಪ್ಲೀಟು. ಮಿನಿಮಮ್ ಸೈಜ್ ಅಂದರೆ ನಮ್ಮದು 1 ಲೀಟರ್ ಕುಕ್ಕರ್.
ನೀವು ನೋಡ್ಬೋದು 1 ಲೀಟರ್ ಕುಕ್ಕರು ಮಿನಿಮಮ್ ಸೈಜ್. ಬ್ರ್ಯಾಂಡಲ್ಲಿ ಇಲ್ಲ ಅನ್ಕೊಂತೀನಿ. ಬೇರೆ ಬ್ರ್ಯಾಂಡಲ್ಲಿ ನಿಮಗೆ 1.5 ಲೀಟರ್ ಕುಕ್ಕರ್ ಬರುತ್ತೆ. 1.5 ಲೀಟರ್ ಕುಕ್ಕರ್ನೇ 1.25 ಲೀಟ್ರು 1 ಲೀಟ್ರು ಅಂತ ಹೇಳಿ ಮಾಡ್ತಾರೆ. ಬಟ್ ನಮ್ದ್ರಲ್ಲಿ ಆಗಿಲ್ಲ, 1 ಲೀಟ್ರೇ ಸಪ್ರೇಟಾಗಿ ಬರುತ್ತೆ, 1.5 ಲೀಟರ್ದೇ ಸಪ್ರೇಟಾಗಿ ಬರುತ್ತೆ ಕುಕ್ಕರ್. ನೋಡ್ಬೋದು, ಎರಡಕ್ಕೂ ಡಿಫ್ರೆನ್ಸ್ ಬರುತ್ತೆ. 1 ಲೀಟ್ರಿಂದ 1 ಲೀಟರ್ ಸ್ಟಾರ್ಟ್ ಆದರೆ ಸರ್ 1, 1.5, 2.5, 3, 5, 6.5, 8.5 ಟಾಪ್ 10.5 ಲೀಟ್ರ್ವರೆಗೂ ನಮ್ಮ ಹತ್ರ ಟ್ರೈಪ್ಲೈನಲ್ಲಿದೆ. ಇಂಡಿಯಾದಲ್ಲಿ ನಾವು ಫಸ್ಟ್ ಟೈಮು 10.5 ಲೀಟರು ಮತ್ತು 10.5 ಲೀಟರು ಟ್ರೈಪ್ಲೈನಲ್ಲಿ ಕುಕ್ಕರ್ ಮಾಡಿದ್ದು ನಾವು. ಬೇರೆ ಯಾವ ಬ್ರ್ಯಾಂಡಲ್ಲೂ ಇಲ್ಲ. ಇವಾಗ ಪ್ರೆಸೆಂಟಲ್ಲಿ ನಾವು ನಮ್ಮ ಹತ್ರನೇ ಇರೋದು. ಆ್ಯಂಡ್ 10 ಲೀಟರ್ 10.5 ಕುಕ್ಕರಿಗೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ISI ಸಿಕ್ಕಿದ್ದು ನಮ್ಮದೇ ಪ್ರಾಡಕ್ಟಿಗೆ. ಅದು ಒಂದು ನಮಗೆ ಏನು ರೀಸನ್ನು ಅಂದರೆ ದೊಡ್ಡದು ಏನು ಸಮಸ್ಯೆ ಆಗುತ್ತೆ ಸರ್? ಸ್ಟೀಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಸರ್ಕಲ್ ತಗೋತೀವಲ್ಲ, ಅದು ಪ್ರೆಸ್ಸಿಂಗ್ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಬರುತ್ತೆ. ನೀವು ಎಷ್ಟು ಜಾಸ್ತಿ ಪ್ರೆಸ್ ಮಾಡ್ತಿಲ್ಲ ಆ ಟೈಮಲ್ಲಿ ನಿಮಗೆ ಕಾರ್ನರಲ್ಲಿ ಕಟಿಂಗ್ಸ್ ಜಾಸ್ತಿ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದರಿಂದಾಗಿ ಸುಮಾರು ಕಂಪ್ನಿಗಳು ದೊಡ್ಡ ಪ್ರಾಡಕ್ಟ್ನ ಪ್ರಿಫರ್ ಮಾಡೋದು ಹೋಗಲ್ಲ. ಅವರು ಚಿಕ್ಕ ಪ್ರಾಡಕ್ಟಲ್ಲೇ ಸಫಿಷಿಯೆಂಟ್ ಆಗಿದ್ದಾರೆ. ಬಟ್ ನಮಗೆ 10.5 ಲೀಟರು ಸೇಲ್ಸ್ ಮೇ ಬಿ ಕಡಿಮೆ ಇರ್ಬೋದು, ಬಟ್ ನಮ್ಮ ಹತ್ರ ಪೋರ್ಟ್ಫೋಲಿಯೋದಲ್ಲಿ ಆ ಪ್ರಾಡಕ್ಟ್ ಇದೆ. ನೀವು 1 ಲೀಟರ್ ಕುಕ್ಕರಿಂದ ಹಿಡಿದು 10.5ವರೆಗೂ ನಮ್ಮ ಹತ್ರನೇ ಸಿಗುತ್ತೆ. ಯಾರಾದರೂ ಸ್ಟೀಲಲ್ಲಿ ನೀವು 10 ಲೀಟ್ರ್ ನೋಡ್ತಾ ಇದ್ದೀರಾ ಅಂದರೆ ಸ್ನೇಹಿತರೆ, ಇದನ್ನು ರೆಫರ್ ಮಾಡ್ತೀನಿ ನಾನು. ಟ್ರೈಪ್ಲೈನಲ್ಲಿ ಸೂಪರ್ ಆಗಿರುತ್ತೆ. ಆ್ಯಂಡ್ ಅಗೇನ್ ನೀವು ಪ್ಯಾನ್ ಕುಕ್ಕರ್ ಹೋದರೆ ನಮ್ಮ ಹತ್ರ 3.5 ಪ್ರೆಷರ್ ಪ್ಯಾನ್ ಇದೆ. ಆ್ಯಂಡ್ ಅಗೇನ್ 6 ಲೀಟರ್ದು ಪ್ರೆಷರ್ ಪ್ಯಾನ್ ಇದೆ. ಇಂಡಿಯಾದಲ್ಲಿ ನಾವು ಫಸ್ಟ್ ಟೈಮು ಟ್ರೈಪ್ಲೈನಲ್ಲಿ ಇಂಡಿಯಾದಲ್ಲಿ ನಾವೇ ಫಸ್ಟ್ ಟೈಮ್ 6 ಲೀಟರ್ದು ಪ್ರೆಷರ್ ಪ್ಯಾನ್ ಮಾಡಿರೋದು. ಎಲ್ಲರ ಹತ್ರನೂ 5 ಲೀಟರ್ ಅಷ್ಟೇ ಇದೆ. 6 ಲೀಟರ್ 5 ಲೀಟರ್ ಎಬೋ 5 ಲೀಟರ್ ಯಾರ ಹತ್ರನೂ ಇಲ್ಲ. ನಾವೇ ಫಸ್ಟ್ ಟೈಮ್ ಮಾಡಿರೋದು ಇಂಡಿಯಾದಲ್ಲಿ. ಸೊ ನಾನು ಅಲ್ಲಿ ಹೇಳಿದ್ನಲ್ಲ, ಅದೇ ಥರ ಇದು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಕೆಳಗಡೆ ಕುಕ್ಕರ್ ಇರುತ್ತೆ, ಕುಕ್ಕರ್ ಮೇಲೆ ಸ್ಟೀಮರ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ರೆಗ್ಯುಲರ್ ಲಿಡ್ ಹಾಕ್ಕೊಂಡು ಅದನ್ನು ಕುಕ್ಕರ್ ಥರನೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ತುಂಬ ಜನ ಬೆಳ್ಳಿ ಶೇಪ್ ಪ್ರಿಫರ್ ಮಾಡ್ತಾರೆ. ಇವಾಗ ಕುಕ್ಕರಲ್ಲಿ ಬೆಳ್ಳಿ ಶೇಪ್ ಇರೋದು ಬೇಕು ನಮಗೆ, ಬಾಟಮ್ ಸ್ವಲ್ಪ ದೊಡ್ಡ ಇರಬೇಕು, ದಪ್ಪ ಇರಬೇಕು, ಅದೆಲ್ಲನೂ ಪ್ರಿಫರ್ ಮಾಡ್ತಾರೆ. ಸೊ ಅವ್ರಿಗೋಸ್ಕರ ನಾವು ಬೆಳ್ಳಿ ಶೇಪ್ನ ಲಾಂಚ್ ಮಾಡಿದ್ದೀವಿ. ಇದರಲ್ಲೂ ಅಗೇನ್ ಸೈಜಸ್ ಬರುತ್ತೆ. 2 ಲೀಟರ್ 3 ಲೀಟರ್ 5 ಲೀಟರ್ ಇವಾಗ ನಮ್ಮ ಹತ್ರ ಅವೈಲೇಬಲಿ ಸ್ಟಾಕ್ ರೆಡಿ ಇದೆ. ಸೊ ಇನ್ನು ಅಪ್ಕಮಿಂಗ್ ದೊಡ್ಡ ಪ್ರಾಡಕ್ಟ್ ಅಂಡರ್ ಡೆವಲಪ್ಮೆಂಟಲ್ಲಿದೆ, ಸಿಗ್ತದೆ. ಆ್ಯಂಡ್ ಸರ್, ಇದು ನಾವು ಹೋಟೆಲ್ ಅವ್ರಿಗೇ ಅಂತ ಹೇಳಿ ಮಾಡಿಸಿದ್ದು. ನಮ್ಮ ಸರ್ಗೆ, ನಮ್ಮ ಮ್ಯಾನುಫ್ಯಾಕ್ಚರರ್ಗೆ ಆ್ಯಕ್ಚುಲಿ ಬಂದು ಡೊಮೆಸ್ಟಿಕ್ ಬಿಟ್ಟು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಅವರಿಗೆ ಹೋಟೆಲ್ ವೇರು ಕಮರ್ಷಿಯಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ನನ್ನ ಹತ್ರ ಬಂದು ಒಂದು 5-6 ಹೊರಗ ಡೀಲ್ ಮಾಡೋರು ಇದ್ದಾರೆ, ಲೈಕ್ ಹೋಟೆಲ್ ವೇರ್ಗೆ ಸಪ್ಲೈ ಮಾಡೋರು. ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ. ಅವ್ರಿಗೋಸ್ಕರ ನಾನು ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮ್ಯಾನುಫ್ಯಾಕ್ಚರರ್ ಹತ್ರ ಮಾತಾಡಿಸಿ ನಾನು ಹೊರಕ ರೇಂಜಸ್ ಮಾಡಿಸಿದ್ದು. ಇದು ಕಂಪ್ಲೀಟು ನೀವು ನೋಡ್ಬೋದು. ನಿಮಗೆ ಆಲ್ಮೋಸ್ಟ್ ಇದು 8 ಲೀಟರ್ ಕೆಪಾಸಿಟಿ ಬರುತ್ತೆ. ನೀವು ಹೊರಗೆ ಯಾವ್ದಾದ್ರು ಹೋಟೆಲ್ ಯೂಸ್ ಮಾಡಿದ್ರು ಇಲ್ಲ ಕೆಫೆಗೆ ಬೇಕಾದ್ರೂ ತೊಗೊಂಡ್ರು ಐಡಿಯಲಿ 8 ಲೀಟರ್ ನಿಮಗೆ ಕೆಪಾಸಿಟಿ ಇರುತ್ತೆ. ಹೆಂಗೆ ಅಂದರೆ ಮಿನಿಮಮ್ ನಿಮಗೆ 5 ಲೀಟರ್ ಮಿಲ್ಕ್ ಒಂದು ಸಲ ಬಾಯ್ಲ್ ಮಾಡ್ಬೋದು. ಇದು ಫುಲ್ ಹೋಟೆಲ್ ಪರ್ಪಸ್. ಇದೆಲ್ಲ ಏನು ನೋಡ್ತಿದ್ದಾರೆ ಎಲ್ಲ ಹೋಟೆಲ್ ಪರ್ಪಸ್. ಇದೆಲ್ಲ ದೊಡ್ಡ ಐಟಮ್ ಬರುತ್ತೆ. ಆ್ಯಂಡ್ ಇದರಲ್ಲಿ ನೀವು ಬೇರೆ ಪ್ರಾಡಕ್ಟ್ ನೋಡಿದಾಗೆ ನಿಮಗೆ ಇದರಲ್ಲಿ ಶೈನಿ ಫಿನಿಶಿಂಗ್ ಇರೋಲ್ಲ, ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಇರುತ್ತೆ. ಯಾಕೆಂದರೆ ಇದು ಡೈಲಿ ಯೂಸ್ ಇರುತ್ತೆ. ಆ್ಯಂಡ್ ಅವರು ಬಂದು ರಫ್ ಕ್ಲೀನಿಂಗ್ ಮಾಡ್ತಾರೆ. ನಮ್ಮ ಥರ ಸಾಫ್ಟ್ ಕ್ಲೀನಿಂಗ್ ಇರೋದಿಲ್ಲ. ಸೋಪ್ ಹಾಕಿ ಉದ್ದೇಶಕ್ಕೋಸ್ಕರ ನಾವು ಮ್ಯಾಟ್ ಫಿನಿಶಿಂಗ್ ಮಾಡಿರ್ತೀವಿ. ಅಗೇನ್ ಇದರಲ್ಲಿ ನಾವು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಓಕ್ಗಳಿದೆ. ಇದರಲ್ಲಿ ದೊಡ್ಡ ಸೈಜ್ ಓಕ್ಗಳಿದ್ದಾವೆ. ಫ್ರೈ ಪ್ಯಾನ್ಸ್ ಇದೆ. ಅಗೇನ್ 32 ಸೈಜ್ವರೆಗೂ ಫ್ರೈ ಪ್ಯಾನ್ಸ್ ಇದೆ. ಕಡಾಯಿಗಳಿದ್ದಾವೆ, ಕ್ಯಾಸ್ರೋಲ್ಸ್ಗಳಿದೆ. ಸೇಮ್ ಅಗೇನ್ ಇದೆಲ್ಲ ಬಂದು ಹೋಟೆಲ್ ರೇಂಜ್ಗೆ. ಆ್ಯಂಡ್ ಅಗೇನ್ ಸರ್, ಇಂಡಿಯಾದಲ್ಲಿ ನಾವು ಫಸ್ಟ್ ಟೈಮು ಹೇಳಬೇಕು ಅಂದರೆ ಖುಷಿ ಆಗುತ್ತೆ. ನಾವು ಪಾವ್ ಬಜ್ಜಿ ತವಾ ದಟ್ಟು 50 ಸೆಂಟಿಮೀಟರ್ 50 ಸೆಂಟಿಮೀಟರ್ ಬರುತ್ತೆ. ಇದನ್ನು ಕಂಪ್ಲೀಟ್ ಟ್ರೈಪ್ಲೆ 50 ಸೆಂಟಿಮೀಟರ್ದು ಪಾವ್ ಬಜ್ಜಿ ತವಾ. ದೊಡ್ಡ ನೋಡಿದ್ದೀನಲ್ಲ ಸರ್, ಅದು ಬಂದು ನಿಮಗೆ ಪ್ಯೂರ್ ಮೆಟಲಲ್ಲಿ ಇರುತ್ತೆ, ಟ್ರೈಪ್ಲೇನಲ್ಲಿ ಇರಲ್ಲ. ಸೊ ಅದು ಬಂದು ನಿಮಗೆ ಕಬ್ಬಿಣ ಇರುತ್ತೆ, ಇಲ್ಲಾಂದರೆ ಕಾಸ್ಟ್ ಐರನ್ ಇರುತ್ತೆ. ಇದು ಬಂದು ಟ್ರೈಪ್ಲೇನಲ್ಲಿ ನಾವು ಫಸ್ಟ್ ಟೈಮ್ ಮಾಡಿರೋದು. ಹೋಟೆಲ್ ಅವರು ಆರಾಮಾಗಿ ಯೂಸ್ ಮಾಡಿ, ಆರಾಮಾಗಿ ಖಂಡಿತವಾಗ್ಲೂ ಯೂಸ್ ಮಾಡಿ. ಇವಾಗ ನೀವು ನಮ್ಮದು ಕಂಪ್ಲೀಟ್ ಚೆಫ್ಟೊಂದು ರೇಂಜಸ್ ನೋಡಿದ್ದೀರಾ. ನನ್ನ ಪ್ರಕಾರ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನಿಮ್ಮ ಕಡೆಯಿಂದ ಏನೇ ಸಜೆಷನ್ಸ್ ಇದ್ರೂ ನೀವು ಕಮೆಂಟ್ ಹಾಕ್ಬೋದು. ಅದನ್ನು ನಾನು ರಿಸೀವ್ ಮಾಡ್ತೀನಿ. ನಾನು ರವಿ ಸರ್ ಕಡೆಯಿಂದ ಅದನ್ನು ಎನ್ಕೇಶ್ ತೊಗೊಂಡು ಇನ್ಪುಟ್ ತೊಗೊಂಡು ಸಜೆಷನ್ ಥರ ನನಗೆ ಏನೇ ಡೆವಲಪ್ಮೆಂಟ್ ಬೇಕಿದ್ರೂ ಮಾಡ್ತೀನಿ. ಇಲ್ಲ ನಿಮಗೆ ಈ ಥರ ಪ್ರಾಡಕ್ಟ್ ನನಗೆ ಟ್ರೈಪ್ಲೈನಲ್ಲಿ ಬೇಕು ಅಂತ ಏನಾದರೂ ಇದ್ದರೆ, ಐಡಿಯಾಸ್ ಇದ್ದರೆ ನೀವು ಅದನ್ನು ಕೂಡ ಕಮೆಂಟ್ ಮಾಡ್ಬೋದು. ನಾನು ಅದನ್ನು ಇನ್ಪುಟಾಗಿ ತೊಗೊಂಡು ಅದ್ರ ಬಗ್ಗೆನೂ ನಾವು R&D ಮಾಡಿ ರೆಡಿ ಮಾಡಿಕೊಡ್ತೀವಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಸ್ನೇಹಿತರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಕಮೆಂಟ್ಸ್ ಮೂಲಕ ನಮ್ಮ ಸರ್ ಅವರು ನಿಮಗೆ ರಿಪ್ಲೈ ಮಾಡಿ, ಅದು ನಿಮ್ಮ ನಿಯರ್ ಬೈ ಏನಾದರೂ ಶೋರೂಮ್ ಬೇಕಾ, ನಿಮಗೆ ಸರ್ವಿಸ್ ಬೇಕಾ, ಏನೇ ಇಶ್ಯೂಸ್ ಇದ್ರೂ ಕೂಡ ಅವರು ನಿಮಗೆ ರೆಸ್ಪಾನ್ಸ್ ಮಾಡಿ ತಿಳಿಸ್ತಾರೆ ಅಲ್ವಾ ಸರ್? ಖಂಡಿತವಾಗ್ಲೂ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಅಶೋಕ್ ಜೈನ್. ಓಕೆ
ಹೇಳಿ ಸರ್ ನಿಮ್ಮ ಈ ಕಂಪ್ನಿ ಬಗ್ಗೆ ಯಾವ ಥರ ಇದು ಸ್ಥಾಪನೆ ಆಯಿತು. ಇತ್ತೀಚೆಗೆ ಮಾಡಿದ್ದು ನಾನು 2 ವರ್ಷದ ಹಿಂದೆ ಶುರುವಾಗಿದ್ದು ಅಂತಲೂ ಕೇಳ್ಪಟ್ಟಿದ್ದೀನಿ ನಾನು. ಇಷ್ಟು ಬೇಗ ನೀವು ಇಷ್ಟು ಸಕ್ಸಸ್ ಆಗೋದಕ್ಕೆ ಕಾರಣ ಏನು? ಆಮೇಲೆ ಇನ್ನೊಂದು ನನಗೆ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಇತ್ತು. ಲಾಸ್ಟ್ ಟೈಮು ವೀಡಿಯೋ ಮಾಡಿದ್ದೆ, ಆ ವಿಡಿಯೋ ಮುಖಾಂತರ ನನಗೊಂದು 2 ವಿಚಾರ ಬಂತು. ಏನಪ್ಪ ಅಂತ ಹೇಳಿದ್ರೆ, ಡೀಲರ್ ಮುಖಾಂತರನೂ ಬಂತು, ಕಸ್ಟಮರ್ಗಳ ಮುಖಾಂತರನೂ ಬಂತು. ನೀವೇನಕ್ಕೆ ಅಲ್ಯೂಮಿನಿಯಂ ಕುಕ್ಕರ್ನ ಮಾಡ್ತಿಲ್ಲ ಅಂದರೆ, ಚೆಫ್ಟೋನು ಅಷ್ಟು ಸಪೋರ್ಟ್ ಇದೆ, ಅಷ್ಟು ಡೀಲರ್ಗಳು ಸಪೋರ್ಟ್ ಇದ್ದಾವೆ. ನಮ್ಮ ಮಂಜುಶ್ರೀ ಮಾರ್ಕೆಟಿಂಗ್ ಇರ್ಬೋದು, ನಮ್ಮ ವಿನಾಯಕ ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಪೇಮೆಂಟ್ ವಿಚಾರದಲ್ಲೇ ಆಗ್ಬೋದು, ಸಪೋರ್ಟಿಂಗಲ್ಲಿ ವಿಚಾರದಲ್ಲೇ ಆಗ್ಬೋದು. ನೀವು ಅಲ್ಯೂಮಿನಿಯಂ ಕುಕ್ಕರ್ ಮಾಡಿದ್ರೆ ಅಬ್ಬರ ಮಾಡಿಬಿಡ್ತಾರೆ ಡೀಲರ್ಸ್ಗಳು. ಅಲ್ಯೂಮಿನಿಯಂ ಮಾಡಿಲ್ಲ, ಬರೀ ಸ್ಟೀಲ್ ಮಾಡಿದ್ದೀರಾ. ಆಮೇಲೆ ಇನ್ನೊಂದು ಕಂಪ್ಲೇಂಟ್ ಇದೆ, ಹೆವಿ ಕಾಸ್ಟ್ ಜಾಸ್ತಿ ಇದೆ, ಚೆಫ್ಟೋನ್ದು ಕಾಸ್ಟ್ ಹೆವಿ ಇದೆ. ಏನು ರೀಸನ್ ಇದಕ್ಕೆ? ನಿಮ್ಮ ಬಗ್ಗೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಮೊದಲು ನನಗೆ ಇದಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೆ ಒಂದೇ ವಸ್ತು ಎಲ್ರಿಗೂ ಸೆಟ್ ಆಗಲ್ಲ. ಒಬ್ಬ ಒಂದು ಬನಿಯನ್ ಹಾಕ್ಕೊಂಡು ಜೀವನ ನಡೆಸ್ತಾರೆ, ಒಬ್ಬ ಮನುಷ್ಯ ಸೂಟ್ ಹಾಕ್ಕೊಂಡು ಜೀವನ ನಡೆಸ್ತಾರೆ. ಬನಿಯನು ಮೈ ಮುಚ್ಚುತ್ತೆ, ಸೂಟು ಮೈ ಮುಚ್ಚುತ್ತೆ. ಒಬ್ಬ ಸೈಕಲ್ನಲ್ಲಿ ಓಡ್ತಾನೆ, ಒಬ್ಬ ವಿಮಾನದಲ್ಲಿ ಓಡ್ತಾನೆ. ಪ್ರತಿಯೊಬ್ಬರಿಗೂ ಒಂದು ಲಕ್ಸುರಿಯಸ್ ಡಿಫ್ರೆನ್ಸಸ್ಸು ಲೈಫ್ನಲ್ಲಿ ಬೇಕೇ ಬೇಕು. ನಾನು 10 ವರ್ಷ ಹಿಂದೆ ನೋಕಿಯಾ ಫ್ಯಾನ್ ಇದ್ದಿದ್ರೆ ನಾನು ರಾಜ ಆಗಿರ್ತಾ ಇದ್ದೆ. ಹೌದು. ಇವತ್ತು 1.5 ಲಕ್ಷ ಐಕಾನ್ ಫೋನ್ ಏನಕ್ಕೆ ಬೇಕು? ಹೌದು. ಫೋನ್ ಏನು ಕೆಲಸ ಮಾಡುತ್ತೆ? ಮಾತಾಡೋದಕ್ಕೆ ಮಾಧ್ಯಮ ಫೋನ್. ಓಕೆ. ನಾನು 1.5 ಲಕ್ಷ ಫೋನ್ ಇಟ್ಕೊಂಡ್ರೆ ಮಾತು ಸರಿ ಹೋಗುತ್ತಾ, ಅಥವಾ ನೋಕಿಯಾ ಫೋನ್ ಇಟ್ಕೊಂಡ್ರೆ ಮಾತು ಸರಿ ಹೋಗುತ್ತೆ? 2 ಮಾತು ಒಂದೇ ಅಲ್ವಾ? ಮಾತಾಡೋದ್ರ ಮೇಲೆ ಡಿಪೆಂಡು. ಮತ್ತೆ ಯಾಕೆ 1 ಲಕ್ಷ ಫೋನ್ ತೊಗೊಂತಾರೆ ಜನ? ಅವರು ಕ್ವಾಲಿಟಿ ಇಲ್ಲ ಅಂದರೆ ತೋರಿಸೋದಿಕ್ಕ, ಇಲ್ಲ ನನ್ನ ಅಭಿಪ್ರಾಯ ಶೋಕಿಗೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಅದು ಕೆಲವರ ಅಭಿಪ್ರಾಯ ಫೋಟೋಗ್ರಫಿಗೆ ಅಂತ. ಅದು ಸೋಕ್ಯೂ ಇಲ್ಲ, ಅದು ಇಲ್ಲ. ಅವ್ರವ್ರ ಅನುಕೂಲ, ಅವ್ರವ್ರ ಕಂಫರ್ಟ್ಗೆ ಅವ್ರವ್ರ ಒಂದು ವಸ್ತುವನ್ನು ಉಪಯೋಗಿಸ್ತಾರೆ. ಪ್ರತಿಯೊಂದು ಪದಾರ್ಥ ಒಂದೇ ಮೆಟಲ್ನಲ್ಲಿ ತಯಾರಿಸಲ್ಲ, ಕರೆಕ್ಟು? ಹೌದು. ಪ್ಲಾಸ್ಟಿಕ್ ಟಾಯ್ ಕಾರಿಂದ ಹಿಡಿದು ಮೆಟಲ್ ಟಾಯ್ ಕಾರ್ವರೆಗೂ ಇದೆ. ಚೆಫ್ಟೋನ್ ಒಂದು ಪದಾರ್ಥ ಒಂದು ಸಲ ನೀವು 100 ರೂಪಾಯಿ ಹಾಕ್ಕೊಂಡು 3 ತಿಂಗಳು ಯೂಸ್ ಮಾಡ್ತೀರಿ. ಅದೇ ಪದಾರ್ಥಕ್ಕೆ 1000 ರೂಪಾಯಿ ಹಾಕ್ಕೊಂಡು ನೀವು 20 ವರ್ಷ ಯೂಸ್ ಮಾಡ್ತೀರಾ. ವಿಚ್ ಯು ಪ್ರಿಫರ್? ನಾನೇನು ಹೇಳೋದು, ಹೇಳಿ. ಹತ್ರ 1000 ರೂಪಾಯಿ ಇರುತ್ತೆ, ಆದರೂ ನಮ್ಮ ಜನಗಳು ಏನು ಮಾಡ್ತಾರೆ, 100 ರೂಪಾಯಿ ವಸ್ತುನೇ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ನಾನು ಹೇಳ್ತಿರೋದು 1000 ರೂಪಾಯಿ ಇದ್ದಾಗ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಚೆನ್ನಾಗಿರೋ ವಸ್ತುನ ತಗೊಳ್ಳಿ. ನಿಮ್ಮ ಮೈಂಡ್ ಸೆಟ್ಟನ್ನು ನಾನು ತೊಗೊಳಕ್ಕಾಗಲ್ಲ. ಓಕೆ. ಇನ್ನೊಬ್ರದ್ದು ಮೈಂಡ್ ಸೆಟ್ ಅವ್ರ ಹತ್ರ, ನನ್ನ ಮೈಂಡ್ ಸೆಟ್ ನನ್ನ ಹತ್ರ. ಕರೆಕ್ಟು? ಚಪ್ಪಲಿ ಹಾಕ್ಕೊಂಡು ನಾವು ನಡಿತೀವಿ, ಶೂಸ್ ಹಾಕ್ಕೊಂಡು ನಾವು ನಡಿತೀವಿ. ಅವ್ರವ್ರ ಕಂಫರ್ಟ್ ನೋಡ್ತಾರೆ. ಇವಾಗ ಇದೇ ಕಂಪ್ನಿ ತೊಗೊಳ್ಳಿ, ಅದೇ ಕಂಪ್ನಿ ತೊಗೊಳ್ಳಿ, ನಮ್ಮದೇ ತೊಗೊಳ್ಳಿ ಅಂತ ನಾನು ಹೇಳೋಕ್ಕೆ ತಪ್ಪು. ಅದು ಕಸ್ಟಮರ್ ಚಾಯ್ಸ್. ಒಂದೇ ಮಾತಿನಲ್ಲಿ ನಾನು ನಿಮಗೆ ಚೆಫ್ಟೋನ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿ ಆರ್ ಗಿವಿಂಗ್ ಲಂಬೋರ್ಗಿನಿ ಕಾರ್ ಕಂಫರ್ಟ್ ಇನ್ ಮಾರುತಿ ಪ್ರೈಸ್. ಆ ಥರ ಅಂದರೆ ಒಳ್ಳೆ ಕ್ವಾಲಿಟಿನ ನೀವು ಕಡಿಮೆ 1.5 ಲಕ್ಷ ರೂಪಾಯಿ ಫೋನ್ ವಿ ಆರ್ ಗಿವಿಂಗ್ ಯು ಲೈಕ್ 10,000 rupees ಕಾಸ್ಟ್. ಈ ಕಂಪನಿಯವರು ಮಾರ್ಕೆಟಿಂಗ್ ಎಕ್ಸ್ಪೆಂಡಿಚರ್ಸ್ ಏನಿರುತ್ತೆ ಅದು ಪೂರಾ ಪ್ರಾಡಕ್ಟಲ್ಲಿ ಹಾಕ್ಬಿಡ್ತಾರೆ. ಅಡ್ವರ್ಟೈಸ್ಮೆಂಟಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಕಸ್ಟಮರ್. ಇಸ್ ಮಾರ್ಕೆಟಿಂಗ್. ಆ ಮಾರ್ಕೆಟಿಂಗ್ನಲ್ಲಿ ಅವ್ರೇನು ಮಾಡ್ತಾರೆ, ಆ್ಯಕ್ಚುಲಿ ಪದಾರ್ಥದ ಬೆಲೆ 100 ರೂಪಾಯಿನೇ, ಅವ್ರು 500 ರೂಪಾಯಿ ಮಾರ್ಕೆಟಿಂಗ್ ಬಜೆಟ್ ಇಟ್ಕೊಳ್ತಾರೆ. ಯಾವುದ್ಯಾವುದು ಸೆಲೆಬ್ರಿಟಿನ ಅದು ಸೇರಿಸಿ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಸೆಲೆಬ್ರಿಟಿನ ತೋರಿಸಿ ಪ್ರಾಡಕ್ಟನ್ನು ಮಾರೋಕ್ಕೆ ಪ್ರಯತ್ನ ಪಡ್ತಾರೆ. ಆ ಹಿಡನ್ ಕಾಸ್ಟ್ ಪದಾರ್ಥ ಮೇಲೆ ಬರುತ್ತೆ. ನಾವು ಆ ಹಿಡನ್ ಕಾಸ್ಟ್ ಯಾವುದಿಟ್ಟಿಲ್ಲ. ನಮ್ಮ ಕೊನೆ ಖುದ್ರಾ ವ್ಯಾಪಾರಿಗಳು, ರಿಟೇಲರ್ಸು, ದೇ ಕೀಪ್ ಮಿನಿಮಮ್ ಮಾರ್ಜಿನ್. ದೇ ವಾಂಟ್ ಟು ಸೆಲ್ ಇನ್ ಬಿಗ್ ವೇ and no hidden cost, no company advertisement cost, no marketing cost, no celebrity cost, no paper media, no print media, nothing. We believe in manufacturer to end consumer. ಇದರ ಮಾಧ್ಯಮದಲ್ಲಿ ಸಂಸಾರ ನಡೆಸೋಕ್ಕೆ, ಅವ್ರ ವ್ಯವಸಾಯ ನಡೆಸಲಿಕ್ಕೆ ಏನು ಮಿನಿಮಮ್ ಮಾರ್ಜಿನ್ ಬೇಕೇ ಬೇಕು. ಅದು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಒಬ್ಬ ಸೆಲೆಬ್ರಿಟಿಗೆ ವರ್ಷಕ್ಕೆ 2 ಕೋಟಿ 3 ಕೋಟಿ 5 ಕೋಟಿಗೆ ಸೈನ್ ಮಾಡಿಕೊಂಡು ಆ ಎಲ್ಲ ಭಾರ ಪದಾರ್ಥ ಮೇಲೆ ಹಾಕ್ಕೊಂಡು ಆ ಕಸ್ಟಮರ್ಸ್ ಕಿತ್ಕೊಳ್ಳೋಕ್ಕೆ ನಮಗೆ ಇಷ್ಟ ಇಲ್ಲ. ಮನುಷ್ಯನವರೆಗೂ ಅಫೋರ್ಡೆಬಲ್ ಪ್ರೈಸ್ಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಕೊಡಬೇಕು ಅಂತ ನಮ್ಮ ಕಂಪ್ನಿ ಅಭಿಪ್ರಾಯ. ಮತ್ತು ಕೊನೆಯದಾಗಿ ಏನು ಹೇಳ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ನಿಮ್ಮ ಕಂಪ್ನಿಯಿಂದ ನಮ್ಮ ವೀಕ್ಷಕರಿಗೆ ಹೇಳ್ತೀನಿ, ನಮ್ಮದೇ ಕಂಪನಿದು ಪ್ರಾಡಕ್ಟ್ ತೊಗೋಬೇಡಿ, ನಮ್ಮದೇ ತೊಗೊಳ್ಳಿ, ನಮ್ಮದೇ ಬಳಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನೀವು ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ,
ನೀವು ಒಂದು 2-3 ಕಂಪನಿ ಬಗ್ಗೆ ವೀಕ್ಷಣೆ ಮಾಡಿ ಅದ್ರ ಬಗ್ಗೆ ವಿಚಾರಣೆ ಮಾಡಿ ಆಲೋಚನೆ ಮಾಡಿ ಕಂಪ್ಯಾರಿಸನ್ ಮಾಡಿಕೊಂಡು ನಿಮಗೆ ಯಾವುದು ನಿಮ್ಮ ಬಜೆಟ್ಗೆ ಒಳ್ಳೇದು ಬರುತ್ತೆ ಅದು ನಾನು ಅವ್ರಿಗೆ ತೊಳಕ್ಕೆ ಹೇಳ್ತೇನೆ. ಓಕೆ, ಧನ್ಯವಾದ ಸರ್. ನಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಮೈಕ್ ಸ್ನೇಹಿತರೆ, ಒಂದು ಚೂರು ಟೈಮ್ ಸಿಕ್ತು ನೋಡಿ. ಹೋದ್ಸಲ ನಾವು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ನೀವು. ಇದು ಡೀಲರ್ ಮೀಟ್ ಅಂದ್ಬಿಟ್ಟು, ಅಂದರೆ ಅಸೋಸಿಯೇಷನ್ ಕಡೆಯಿಂದ ಒಂದು ಡೀಲರ್ ಮೀಟಿಗೆ ಇದೇ ರೆಸಾಲ್ಟಿಗೆ ಬಂದಿದ್ವಿ. ಆವಾಗ 3-4 ತಿಂಗಳಾಗಿದೆ ಅಷ್ಟೇ. ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ. ಇದು ಬೇರೆಯವ್ರು ಪರ್ಚೇಸ್ ಮಾಡಿ ಅದ್ಭುತವಾಗಿ ಮಾಡಿದ್ದಾರೆ ರೆಸಾರ್ಟು. ಸಪ್ರೇಟ್ ವಿಲ್ಲಾಗಳು ಮಸ್ತಿದೆ ಸ್ನೇಹಿತರೆ. ಪ್ಲೇಸ್ ಮಾತ್ರ ತುಂಬ ಅಂತೂ ಇಷ್ಟ ಆಗೋಯ್ತು. ವಾತಾವರಣ ಬನ್ನಿ, ಇಲ್ಲೊಂದು ಆಟಗಳಿದ್ದಾವೆ, ಆಟ ಆಡೋಣ. ಅಲ್ಲಿ ನೋಡಿ ನೋಡಿ ಸಾಕಾಗಿ ಇಲ್ಲಿ ಬಂದಿದ್ದಾರೆ. ಅಯ್ಯೋ, ಹೌದಾ? ಆಡಿ ಯಾವ್ದಾರ ಮೂವಿ, ನಾನೇ ಶಾರ್ಟ್ ಮೂವಿ ಮಾಡ್ತೀನಿ, ನೀವೇ ವಿಲನ್. ಅದು ತೆಗಿಬೇಕು. ಹಾಂ ನೋಡಿ, ನಮ್ಮ ರಾಜು ಸರ್ ನೆಕ್ಸ್ಟ್ ವಿಲನ್. ನಾನು ಮಾಡೋ ಶಾರ್ಟ್ ಮೂವಿಗೆ ಅವರೇ ನೆಕ್ಸ್ಟ್. ಟನ್ ಟಣ ಟನ್ 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 ವಿಲನ್ ಮ್ಯೂಸಿಕ್. ಹಾಂ, ಅದ್ರಲ್ಲಿ ಮಾಡ್ಬೋದು, ಮಾಡಿ ಸಾ. ನೀವು ಯಾವ್ದಾರು ಸುಮ್ಮನೆ ಎಲ್ಲ ಗೋರ್ರಿ ಹಂಗೆ ತಳ್ಬಿಡಿ ಓಲೊಳಗಡಿಕೆ. ನಮ್ಮನ್ನ ಯಾರು ಕೇಳ್ತಾರೆ? ನಮ್ಗೆ ಹೆಂಗೆ ಗೊತ್ತಾ ಆಟ ಇದು. ಸರ್, ಅದು ಇಟ್ಕೊಳ್ಳೋ ಸ್ಟೈಲು. ಹಾಂ, ಇದ್ರ ಒರಿಜಿನಲ್ ಆಟ ಆಡೋರು ಸತ್ರು. ಯಾವ ರೇಂಜ್ ಹಿಡಿದಿದ್ದೀರಾ ಸರ್ ನೋಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಮಳೆನಾ ಏರೋದಲ್ಲ, ಖುಷಿ ಪಡೋ, ಕಸ್ಟಮರ್ ಬರಲ್ಲ. ಕೊಟ್ನು 108 ಐಡಿಯಾ ಮುಂದೆ ಮೋಸ. ಬಾರು ಮಜಾ ಮಾಡೋಣ, ಬ್ರಹ್ಮಂಗೆ. ಸ್ನೇಹಿತರೆ, ಫುಲ್ ಎಂಜಾಯ್. ಒಳ್ಳೆ ಸ್ಟೆಪ್ಗಳು ಹಾಕ್ಕೊಂಡು ನಮ್ಗೆ ಬರೋ ಅರ್ಧಂಬರ್ಧ ಡ್ಯಾನ್ಸ್ ಆಡ್ಕೊಂಡು. ಸ್ನೇಹಿತರೆ, ಇಲ್ಲಿಗೆ ನಮ್ಮ ರೆಸಾರ್ಟ್ದ ಫಂಕ್ಷನ್ ಮುಗೀತು. ಇಲ್ಲಿಗೆ ನಿಮಗೆಲ್ಲ ಖುಷಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡ್ರಪ್ಪ, ಏನು ಕಳ್ಕೊಳ್ಳೋದೇನಿಲ್ಲ. ಲೈಕ್ ಮಾಡಿ. ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.